ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಇವತ್ತು ನೋಡ್ರಿ ಬುಧವಾರ 3 ದಿನ ಆಯ್ತು ನೋಡ್ರಿ ಜಾತ್ರೆಗೆ ಬಂದು. ಸೋಮವಾರ ಮಂಗಳವಾರ 3 ದಿವಸ ಆಯ್ತು. ಇವತ್ತು ನೋಡ್ರಿ ನಮ್ಮ ತಂಗಿ ಲಾಸ್ಟ್ ತಂಗಿ ಬಂದಿದ್ದಿಲ್ಲ ಅಂತ ಹೇಳಿದ್ನಲ್ಲ, ಸುನಂದ ಮೊನ್ನೆ ರೀಸೆಂಟಾಗಿ ಮದುವೆ ಆಯ್ತಲ್ಲ ಫೆಬ್ರವರಿ ಒಳಗೆ. ಅವ್ರದ್ದು ಇವತ್ತು ಫಸ್ಟ್ ಟೈಮ್ ಅವ್ರ ಹಸ್ಬೆಂಡ್ಗೆ ಮನೆ ಒಳಗೆ ಕರ್ಕೊಳತ್ತೆ ನೋಡ್ರಿ. ಹಂಗಂದ್ರೆ ನಮ್ಮ ಕಡೆ ನೋಡ್ರಿ ಉತ್ತರ ಕರ್ನಾಟಕ ಸೈಡ್ ಹಳೆತನ ಅಂತಾರೆ ನೋಡ್ರಿ. ಹಳೆತನ ಮಾಡ್ಕೊಳಕತ್ತೀವಿ ಇವತ್ತು. ಅಂದ್ರೆ ಒಂದ್ಸಲ ಮದುವೆ ಆದ್ಮೇಲೆ ಒಂದ್ಸಲ ಹಳೆತನ ಅಂತ ಕಿಶನ್ ಒಳಗೆ ಕರ್ಕೊಂಡು ಅಂದ್ರೆ ಬಟ್ಟಿ ಮಾಡೋರು ಬಟ್ಟಿ ಮಾಡ್ತಾರೆ, ಏನು ಮಾಡೋರು ಮಾಡ್ತಾರೆ, ಮಾಡಿ ಅವ್ರು ಒಳಗೆ ಕರ್ಕೋತಾರೆ. ಕರ್ಕೊಂಡ್ಮ್ಯಾಗ ನೆಕ್ಸ್ಟ್ ಟೈಮ್ ಕಂಟಿನ್ಯೂ ಆಗಿ ಬರ್ಬೋದು ನೋಡ್ರಿ. ಅದಕ್ಕಿಂತ ಮುಂಚೆ ಬರಲ್ಲ ಆ ಟೈಪ್. ಹಿಂಗೆ ನೋಡ್ರಿ ಫಸ್ಟ್ ಟೈಮ್ ಅವ್ರು ಇವತ್ತು ಬರತ್ತಾರ ನಮ್ಮ ಮನೆ ಒಳಗೆ. ಹಾಗಾಗಿ ಇವತ್ತು ಬರ್ತಾರೆ ಅವ್ರು. ಇನ್ನೂ ಎಷ್ಟು 9 ಗಂಟೆಗೆ ಎಷ್ಟು ಗಂಟೆಗೆ ಬರ್ತಾರೆ? 10 ಬಿಡ್ತಂತ ಹೇಳಿ ನೋಡ್ರಿ. ಮೋಸ್ಟ್ಲಿ 12 ಗಂಟೆ ತನಕ ಬರ್ಬೋದು ಅವರು. ಬರ್ರಿ ಈಗ ಎದ್ದು ಇವತ್ತಿನ ಲಾಸ್ಟ್ ನೋಡ್ಕೊಂಡು ಇವತ್ತು ಏನೆಲ್ಲ ಆಗುತ್ತೆ ಕಂಟಿನ್ಯೂ ನಿಮ್ಮ ಜೊತೆ ಶೇರ್ ಮಾಡ್ಕೊತಂತ. ಬರೀ ಪೂಜಾದೆಲ್ಲ ಆಗೈತಿ ಆಲ್ಮೋಸ್ಟ್ ಅಲ್ಲ. ದಿವ್ಯಾನು ಹೋದ್ಲು ನೋಡ್ರಿ. ದಿವ್ಯಾ ಮತ್ತು ಆಮೇಲೆ ನಮ್ಮ ಮನೆಯವ್ರದ್ದು ಹೋದ್ಲು. ಅವು ಕ್ಲಿಪ್ಸ್ ಹಾಕ್ತೀನಿ ನೆಕ್ಸ್ಟ್. ಬರೀ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಟೈಮ್ ನೋಡ್ರಿ ಇವಾಗ ಎಷ್ಟು 7 ಆಗೈತಿ. ನಮ್ಮ ಮನೆಯವ್ರು ಜಲ್ದಿನೇ 6 ಎದ್ಬಿಟ್ಟು ಹೊಂಟ ನೋಡ್ರಿ ಊರಿಗೆ. ದಿವ್ಯಾ ಮತ್ತು ಆಕಿಂದು ಕಾಲೇಜ್ ಇತ್ತು. ದಿವ್ಯಾ ಮತ್ತು ಮನೆಯವ್ರು ಹೊಂಟರು. ಅವ್ರು ಒಂದೇ ದಿನ ಇದ್ದಂಗೆ ಆಯ್ತು ನೋಡ್ರಿ. ಸೋಮವಾರ ಬಂದಿದ್ರು, ಮಂಗಳವಾರ ಒಂದಿನ ಇದ್ದು, ಬುಧವಾರ ಹೊಂಟರು ನೋಡ್ರಿ. ಜಾಸ್ತಿ ದಿನ ಇರಂಗೇ ಇಲ್ಲ ಯಾವಾಗಲೂ ಹಾಗೆ. ಅವರು ಬಂದ್ರಂದ ಹೋಗೇ ಬಿಡ್ತಾರೆ. ಹೋದ ಪಪ್ಪ ಇನ್ನೂ ಅವ್ರ ಪಪ್ಪ ಹೋದ ಪಪ್ಪ. ನೀನು ಚಿನ್ನು ಬಿಟ್ಟು ನಿನ್ನ ಚಿನ್ನು ನಿಮ್ಮ ಪಪ್ಪ ಹೋದ್ನಲ್ಲ ಬಿಟ್ಟು ನೋಡ್ರಿ ಎಷ್ಟು ಡ್ರಾಮಾ ಮಾಡ್ತಾನೆ ನೋಡ್ರಿ ಚಿನ್ನು. ಅವ್ರ ತಂಗಿ ಕೂಡ ಅದೇ ಪುಟ್ಟಂಗೆ ಕೂಡ ನೋಡ್ರಿ. ನಮ್ಮ ತಂಗಿ ಉಪ್ಪಿಟ್ಟು ಮಾಡತ್ತಾವ ನಾಷ್ಟಕ್ಕೆ. ನಿನ್ನೆ ಇಡ್ಲಿ ಮಾಡಿದ್ವಿ, ನೆನ್ನೆ ಅವಲಕ್ಕಿ ಮಾಡಿದ್ವಿ, ಮೊನ್ನೆ ಇವತ್ತು ಉಪ್ಪಿಟ್ಟು ಕಾಂಕ್ರೀಟ್. ಉಪ್ಪಿಟ್ಟು ತಿಂದ್ರೆ ಹೊಸವೇ ಆಗಬಾರ್ದು ನೋಡ್ರಿ ವಾಪಸ್. ನಡಿ ಮಮ್ಮಿ ನೋಡ್ರಿ ಪಲ್ಯ ಕಟ್ಟಿಗೆ ಹೋಗಿ ಕಾಯಿಪಲ್ಯ ತಂದ್ಲು. ಸುಸ್ತಾಯ್ತಾರ. ಚಹಾ ಕುಡ್ದಿಲ್ಲ ಇವತ್ತು ದಿನ ಮುಂಜಾನೆದಿಂದ. ಇವತ್ತು ಮುಂಜಾನೆ ದಿನ ಚಹಾ ಕುಡ್ದಿಲ್ಲ. ಈಗ ಬದಲು ಚಹಾ ಬೇಕವ್ರಿಗೆ. ಈಗ ಇನ್ನ ಹಾಲು ಬಂದಿಲ್ಲ ಬರಾಕತ್ತಾವ. ನಾ ಅದೇ ಒಂದಿಷ್ಟಿದ್ದು ಇವ್ ನಮ್ಮ ಮನೆಯವ್ರಿಗೆ ಚಹಾ ಮಾಡಿಕೊಟ್ಟಿದ್ದೆ. ನೀರು ಕೊಡೋಗಪ್ಪ ಕೊಟ್ಟೈತಿ. ನೀರು ಕೊಡೋಗ ಅಜ್ಜಿ. ಈಗ ನೋಡ್ರಿ ಎಲ್ಲರೂ ನಾಷ್ಟ ಮಾಡತ್ತೀವಿ. ನಾಷ್ಟ ಮಾಡೋ ಬರ್ರಿ ಎಲ್ಲರೂ. ನೋಡ್ರಿ ಎಲ್ಲರೂ ನಾಷ್ಟ ಮಾಡತ್ತೀವಿ. ಕರ್ಚಿಕಾಯಿ ಉಂಡಿ, ಚಕ್ಲಿ, ಉಪ್ಪಿಟ್ಟು, ಚೋಡಾ. ಚಿನ್ನು ಕರಿಯಪ್ಪಿ ಉಂಡಿ ಉಪ್ಪಿಟ್ಟ. ನಾವು ದರಿ ನೋಡಿ ಹೆಂಗಾಗೈತಿ ಫುಲ್ಲು ಕರ್ಚಿಕಾಯಿ ಆಯ್ತು. ಅದೇ ಪುಟ್ಟ ನೀ ಏನು ತಿನ್ನತಿ? ಚೋಡಾ, ಉಪ್ಪಿಟ್ಟು ಎಲ್ಲ. ನೀನು ನಾಷ್ಟ ಮಾಡೋ ವೀರೇಶ? ಇನ್ನೂ ನೋಡ್ರಿ ನಮ್ಮ ರಕ್ಷಾಬಂಧನಕ್ಕೆ ಮುಗ್ದಿಲ್ಲ. ಯಾಕಂದ್ರೆ ಆ್ಯಕ್ಚುಲಿ ನಾ ಪೆಂಡಿಂಗ್ ಇತ್ತು ನೋಡ್ರಿ. ಧನುಷ್ಯನು ಊರಿಂದ ಆಮೇಲೆ ಬಂದ್ರಲ್ಲ, ಹಾಗಾಗಿ ಧನುಷ್ಗೂ ರಾಖಿ ಕಟ್ಟಿದ್ದು ನಾವು ಉಳಿದಿತ್ತು. ಸಾನು ಆಮೇಲೆ ರಾಖಿ ಕಟ್ಟತ್ತಾರ. ಚಿನ್ನುಗೂ ಕಟ್ಟಿದ್ದಿಲ್ಲ ಅವರು. ಬರೀ ಅಕ್ಷಯ್ಗೆ ಡ್ಯೂಟಿಗೆ ಹೋಗ್ತೀನಿ ಅಂದ ನೋಡ್ರಿ, ಕೆಲ್ಸಕ್ಕೆ ಹೋಗ್ತಾನೆ ಅಕ್ಷಯ್. ಅದಕ್ಕೆ ಅವನಿಗೆ ಅಷ್ಟು ಕಳಿಸಿದ್ರು. ಇವತ್ತು ರೀತಿ ವೀರೇಶಿಗೆ, ಧನುಷಿಗೆ, ಆದ್ಯ ಪುಟ್ಟ ಆಮೇಲೆ ಸಾನು ಕೂಡಿ ರಾಖಿ ಕಟ್ಟಕತ್ತಾರ ನೋಡ್ರಿ. ಕಪ್ ಹಚ್ಚಾರ ಎಷ್ಟು ಚಂದ ಕಾಣತ್ತಾರ ನೋಡ್ರಿ. ಚಿನ್ನು ಫುಲ್ ಕಡ್ಗೆ ಹಚ್ದವ್ರಗತಿ. ಆದ್ಯ ಅಂತೂ ಇಂಥವಕ್ಕೆಲ್ಲ 1 ನಂಬರ್ ಹೇಳಿದ್ನಲ್ಲ ನಿಮ್ಗೆ ನೋಡ್ರಿ. ಇಬ್ಬರಿಗೆ ಕಟ್ಟಾಕತ್ತಾಳೆ 3 ಮನಗೆ. ಅದು ಅಕ್ಷಯ್ಗೆ ಹೋಗಿ ಕಟ್ಟಿದ್ಲು. ಒಬ್ಬನೇ ಕಟ್ಸ್ಕೊಂಡು ಹೋಗಿದ್ದ ನೋಡ್ರಿ ಅರ್ಜೆಂಟ್ ಅಂತೇಳಿ. ಹಾಗಾಗಿ ಇವ್ರಿಗೆ ಏನೈತಿ ಆಮೇಲೆ ಕಟ್ಬೇಕಂತ ಬಿಟ್ಟಿದ್ಲು ನೋಡ್ರಿ. ಕಟ್ಟಾತ ಚಿನ್ನಗಂತೂ ಫುಲ್ಲು ಖುಷಿ ನೋಡ್ರಿ. ರಾಖಿ ಅಂದ್ರೆ ಅವ ಎಷ್ಟು ಮಂದಿ ಕಟ್ತೀರಿ ಕಟ್ಟಂತಂದ್ರೆ ರಾಖಿ ಕಟ್ಟಾಗ ಅಂದ್ರೆ ಭಾಳ ಖುಷಿ. ಅವಂಗೆ ಅವಾಗಿಂದ ಗಂಡ್ಬಿದ್ದಿದ್ದ ಅದೇ ಕಟ್ತಾನ ನೋಡ್ರಿ. ಹೆಂಗೆ ಓಡಾಡತಾನ ಕಡೊಮ್ಮೆ. ಈಕೆರ ಫುಲ್ಲು ಖುಷಿಲಿ ರಾಖಿ ಕಟ್ಟಾಕತ್ತಾರ ನೋಡ್ರಿ. ಅದೇ ಬಿಟ್ಟ ನೋಡ್ರಿ. ರಾತ್ರಿ ಬೆಳಗ್ಗೆ ಆರತಿ ಬೆಳಗೋದು, ಕುಂಕುಮ ಹಚ್ಚೋದು ಅಂದ್ರೆ ಆಕಿನ ಫೇವ್ರೇಟ್ ನೋಡ್ರಿ ಅದ್ರೊಳಗೆ. ನೋಡ್ರಿ ನಾವಾರ ಮಾಡ್ತೀವಿಲ್ಲ ಗೊತ್ತಿಲ್ಲ, ಅಷ್ಟು ಇಂಟ್ರೆಸ್ಟ್ಲೇ ಮಾಡ್ತಾಳೆ ಆಕಿ. ಆರತಿ ಬೆಳಗೋದು, ಕುಂಕುಮ ಹಚ್ಚಬೇಡ ಅಂದ್ರೂ ಸಹ 2 ಸಲ ಹಚ್ತಾಳ್ರಿ ಆಕಿ. ನಾವು ಹೆಂಗೆ ಆರತಿ ಮಾಡಿ ಹಚ್ತೀವಲ್ಲ ಆ ಥರ ಹಚ್ತಾಳೆ ನೋಡ್ರಲ್ಲಿ. ಹೆಂಗೆ ಹಚ್ಚಾಕತ್ತಾಳೆ ಈ ಕಡೆ ನೋಡ್ಕೊಂಡು ಎಲ್ಲಿ ನಂಗೆ ಆರತಿ ಹೋಗಿತಾತ ಅವ್ರ ಮಮ್ಮಿಗೆ. ಅವ್ರ ಮಮ್ಮಿ ಬಂದು ಹಿಡ್ತಿದ್ಲು. ಆಕಿ ಬೇಡಮ್ಮ ನಾ ಹಿಡ್ಕೋತಂತ ಆಕಿ ಅಂತಿದ್ಲು ನೋಡ್ರಿ. ಇವ ಹೆಂಗೆ ಬೆಳಗಿಸ್ಕೊಳ್ತಾ ಆರತಿ. ಫುಲ್ ಖುಷಿ ಐತಿ ಇವನಿಗೆ. ಈಗ ರಾಖಿ ಕಟ್ತಾ ಅಂತೇಳಿ ಕಟ್ಟಾಳ ಅಂತ ಅದಕ್ಕೆ ಬೆಳೆಸ್ಕೊಳಕತ್ತಾನ. ವಾಪಸ್ ರೊಕ್ಕ ಕೊಡು ಅಂದ್ರೆ ಒಲ್ಲಮ್ಮ ನಾ ಬರೀ ರಾಖಿ ಕಟ್ಸ್ಕೊತೀನಿ, ರೊಕ್ಕ ಕೊಡಂಗಿಲ್ಲಮ್ಮ ಅಂತ ನೋಡ್ರಿ ನಮ್ಮ ಚಿನ್ನು. ನೋಡ್ರಿ ಹೆಂಗೆ ಪೋಸ್ ಕೊಡ್ತಾಳೆ. ಹಂಗೆ ರಾಖಿ ಕಟ್ಟೋದು, ಹಂಗೆ ಆಮೇಲೆ ಆರತಿ ಬೆಳಗೋದು, ಪೋಸ್ ಕೊಡೋದು ನೋಡ್ರಿ. ಸ್ವೀಟ್ ತಿನ್ನಿಸಿದ್ಲು. ಅದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇವತ್ತು ನಮ್ಮ ತಂಗಿ ಗಂಡ ಬರ್ತಾರಂತ ಹೇಳಿದ್ನಲ್ಲ, ಇವಾಗ ಜಸ್ಟ್ ಬಂದ್ರು ನೋಡ್ರಿ ಅವರು. ಟೈಮ್ 3 ಅಷ್ಟು 12 ಗಂಟೆ ಆಯಿತು. ಅವ್ರದ್ದು ಇವತ್ತು ನಮ್ಮ ಉತ್ತರ ಕರ್ನಾಟಕ ಸೈಡ್ ಹಳೆತನ ಅಂತ ಮಾಡ್ತಾರೆ ನೋಡ್ರಿ. ಅಂದರೆ ಫಸ್ಟ್ ಟೈಮ್ ಅವತ್ತು ಕರ್ಕೋಬೇಕಾದ್ರೆ ಏನಾರ ಬಂಗಾರ ಹಾಕೋರು ಬಂಗಾರ ಹಾಕ್ತಾರೆ ಪ್ರೀತಿಯಿಂದ. ಬಟ್ಟೆ ಮಾಡೋರು ಬಟ್ಟೆ ಮಾಡ್ತಾರೆ. ನಮ್ಮ ಮನೆ ನೋಡ್ರಿ ಯಾವ ಹಳೆಯಂದ್ರಿಗೂ ಹಾಕಿಲ್ಲ. 5 ಜನ ಹೆಣ್ಮಕ್ಳು ಇದ್ರೂ ಎಲ್ಲರಿಗೂ ಬಟ್ಟೆನೇ ಮಾಡ್ಕೊಡೋ, ಯಾರೂ ಬೇಡಿಲ್ನು. ಆಮೇಲೆ ನಮಗೆಲ್ಲ ಎಲ್ಲರಿಗೂ ಸರಿ ಸಮಯ ಇರಲ್ಲ ಅಂತೇಳಿ ನಾವು ಯಾರಿಗಾದರೂ ಬಂಗಾರ ಹಾಕಿಲ್ಲ. ಎಲ್ಲರಿಗೂ ಏನೈತಿ ಬಟ್ಟೆ ಮಾಡಿ ಇದು ಮಾಡೀವಿ.
ಹಾಗಾಗಿ ಇವರಿಗೂ ಏನೋ ಅವರು ಏನಿದು ಮಾಡಲಿ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿಲ್ಲ. ಹಾಗಾಗಿ ಅವರಿಗೂ ಏನೈತಿ ಬಟ್ಟೆ ತೊಗೊಂಡಿದ್ವಿ ತಂಗಿಗೆ ಮತ್ತು ಅವರಿಗೆ ತೊಗೊಂಡು ಈಗ ಹಳೆತನ ಮಾಡತ್ತ ನೋಡ್ರಿ ನಮ್ಮನ್ನ. ಅದೇನೋ ಕಾಯಿ ಇಳಿಬಿಟ್ಟು ಕಾಲು ನೀರು ಹಾಕಿ ಆರತಿ ಮಾಡ್ತಾರೆ ನೋಡ್ರಿ. ಆರತಿ ಮಾಡಿ ಒಳಗೆ ಕರ್ಕೊಂಡಾದ್ಮೇಲೆ ಏನೈತಿ ಅವರಿಗೆ ಅರ್ಬಿ ಮಾಡಿಬಿಟ್ಟು ಆರತಿ ಮಾಡ್ತಾರೆ. ಮತ್ತು ಈಗ ನೋಡ್ರಿ ನಾ ಬಂದು ಆರತಿ ಮಾಡತ್ತೀನಿ. ಫಸ್ಟ್ ನೀರು ಹಾಕ್ಬಿಟ್ಟು ಕಾಯಿ ಇಳು ಹೋಗೋದ, ಆಮೇಲೆ ಆರತಿ ಮಾಡಿ ಒಳಗೆ ಕರ್ಕೊಂಡು ಅರ್ಬಿ ಮಾಡಿಬಿಟ್ಟೆವು ಅಂದ್ರೆ ಮುಗೀತು ನೋಡ್ರಿ. ಇದೇ ಹಳೆತನ. ಉತ್ತರ ಕರ್ನಾಟಕ ಸೈಡ್ ಮಾಡ್ತೀವಿ, ನಿಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ ಗೊತ್ತಿಲ್ಲ, ಬಟ್ ಉತ್ತರ ಕರ್ನಾಟಕ ಸೈಡ್ ಇದೇ ಥರ ಮಾಡ್ತಾರೆ ನೋಡ್ರಿ. ಮ್ಯಾರೇಜ್ ಆದಮೇಲೆ ಒಂದು ಸತಿ ಆದರೂ ಈ ಥರ ಮಾಡಿದ್ಮೇಲೆ ಅದಕ್ಕೇನಂತಾರೆ ಅಂದ್ರೆ ಹಳೆತನ ಅಂತಾರೆ. ಅದನ್ನು ಮಾಡಿದ್ಮೇಲೆ ನೆಕ್ಸ್ಟ್ ಅವ್ರು ಯಾವಾಗ ಬೇಕಾದ್ರೂ ಬರ್ಬೋದು, ಅದಕ್ಕಿಂತ ಮುಂಚೆ ಬರೋಕ್ಕಾಗಲ್ಲ ನೋಡ್ರಿ. ಫಸ್ಟ್ ಇದನ್ನು ಮಾಡಿದ್ಮೇಲೆ ಬರ್ಬೋದು ಅಂತ. ಇದು ನೋಡ್ರಿ ಮೊದಲಿಂದ ಬಂದಿದ್ದ ಪದ್ಧತಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ ಈ ಸೈಡ್ದವ್ರಿಗೆ. ಆ ಕಡೆ ಸೈಡ್ದವ್ರಿಗೆ ಏನು ಗೊತ್ತಿಲ್ಲ ನಂಗೆ ಆ ಕಡೆದು. ಹಾಗಾಗಿ ನಾನು ಶೇರ್ ಮಾಡ್ಕೊಳತ್ತೀನಿ ನಿಮ್ಮ ಜೊತೆ. ಈಗ ಸ್ವಲ್ಪ ಏನರ ಸ್ವೀಟ್ ಕೊಡ್ತಾರೆ, ಹಂಗಾಗಿ ಸಕ್ರೆ ಕೊಡಾಕತ್ತಿದ್ದು ನೋಡ್ರಿ. ನಾನೇ ಬಂದ ತಕ್ಷಣ ಎಲ್ಲ ಮುಗಿದ್ಮ್ಯಾಗ ನಮ್ಮ ಸುನಂದನ ಒಬ್ಬಾಕಿನ ಮಿಸ್ ಮಾಡ್ಕೊಳಕತ್ತಿದ್ದೀವಿ ಎಲ್ಲರೂ ಅಕ್ಕಿಂದು. ಯಾಕಂದ್ರೆ ಅವರು ಕೊಟ್ಟಿದ್ದು ನೋಡ್ರಿ ಬಿಳಿ ಕೊಟ್ಟೆ ನಮ್ಮ ತಂಗಿಗೆ. ಅಲ್ಲಿ ಅವ್ರ ಊರ ಜಾತ್ರೆನೂ ನಮ್ಮ ಊರ ಜಾತ್ರೆ ಸೇಮ್ ಟೈಮ್ ಆಗಿತ್ತು. ಹಾಗಾಗಿ ಆಗಿ ಬರೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಬುಧವಾರ ಬಂದಾಳ ನೋಡ್ರಿ ಅಕ್ಕಿ. ಖುಷಿ ಆಯ್ತು. ಅಂದರು ಅಟ್ಲೀಸ್ಟ್ ನಮ್ಮ ಜಾತ್ರೆ ಒಂದು ವಾರ ಇರ್ತೈತಿ, ಒಂದು ವಾರದ ಮ್ಯಾಗ ಬಂದ್ರೂ ಎಲ್ಲರೂ ಕೂಡ ಹೋಗಿ ಜಾತ್ರೆಗೆ ಹೋಗಿ ಬಂದ್ರೆ ಆಯ್ತು. ಇವತ್ತು ಹೆಂಗೂ ಸುನಂದಾನು ಬಂದ. ಅದಕ್ಕೆ ಬಂದ ತಕ್ಷಣ ಮೊದಲಕ್ಕಿ ಮಿಸ್ ಮಾಡ್ಕೊಂಡಿದ್ದೆ ಫಸ್ಟ್ ಒಂದು ನೋಡ್ರಿ. ನಮ್ಮನ್ನ ರಾಖಿ ಕಟ್ಟಿಲ್ಲ ಅವಾಗಿಂದ ಫೀಲ್ ಮಾಡ್ಕೊಳಕತ್ತಿಲ್ಲ. ಅದಕ್ಕೆ ಬಂದ ತಕ್ಷಣ ಮೊದಲೆಲ್ಲ ಮುಗಿದ ತಾನೂ ರಾಖಿ ಕಟ್ಟಾಕತ್ತ ನೋಡ್ರಿ. ಈಗ ಒಂಥರ ಲಾಸ್ಟ್ ತಂಗಿ ನೋಡ್ರಿ. ಎಲ್ಲರೂ ಮುದ್ದಾಗಿ ಬೆಳೆಸಿದ್ಬೇಕಿನ್ನ. ಹಾಗಾಗಿ ಜಾಸ್ತಿ ಪ್ರೀತಿ ಎಲ್ಲರಿಗೆ, ನಮ್ಮ ಅಪ್ಪ ಆಗಲಿ ನಮ್ಮ ಅಣ್ಣ ಆಗಲಿ ನಾವಾಗಲಿ ಜಾಸ್ತಿ ಪ್ರೀತಿಯಿಂದ ಬೆಳೆಸಿಬೇಕೀಗಿ. ಒಂಥರ ಇನ್ನಾದರೂ ಸಣ್ಣ ಹುಡುಗಿ ಥರನೇ ನೋಡ್ರಿ ಅಕ್ಕಿ. ನಮ್ಮ ಮದುವೆ ಆಗೈತಿ, ಬಟ್ ಆದರೂ ಸಣ್ಣ ಹುಡುಗಿ ಥರನೇ ಮಾಡ್ತಾಳ್ರಿ ಅಕ್ಕಿ ನೋಡಿ. ನಾನೇ ಫಸ್ಟ್ ಕಟ್ಟಬೇಕಾಗಿತ್ತು, ಬಟ್ ನಾ ಮಿಸ್ ಮಾಡ್ಕೊಂಡೆ ಅಂತ ಅಂದ್ಕೊಂಡು ಫೀಲ್ ಮಾಡ್ಕೊಂಡು ಈಗ ಕಟ್ಟಾಕತ್ತಾಳೆ ನಮ್ಮ ಅಣ್ಣಾಗ್ರ ಅಕ್ಕಿ. ಅವನಕಿಂತ ಮುಂಚೆನೇ ಸ್ಟಾರ್ಟ್ ಮಾಡ. ಅದು ಹಚ್ಚಕ್ಕೆ ಸದೇ ಆಗೈತೆ ನೋಡಿ. ನಮ್ಮ ಅಣ್ಣನೇ ಹೇಳತ್ತಾನೆ ಹಿಂಗೆ ಹಚ್ಚು ಅಂತೇಳಿ. ಆ್ಯಕ್ಚುಲಿ ಅವನಿಗೆ ಬೇರೆ ರಾಖಿ ತರಬೇಕಂತ ಕಿಂದಿತ್ತ ಆಸೆ, ಬಟ್ ನಾವೆಲ್ಲ ಹೀಗೆ ಕಟ್ಬಿಡು ಇವಾಗೆ ಕಟ್ಟಿವತ್ತ ನಂದೇ ಮುಂದಿರಲಿ ಅಂತ ಮುಂದೆ ಕಟ್ಟಾಕತ್ತಾವ ನೋಡ್ರಿ. ಎಷ್ಟು ಜನ ತಂಗಿರಿದ್ರು ನಮ್ಮ ಅಣ್ಣ ನೋಡಿ ಎಲ್ಲರಿಗೆ ಅಷ್ಟೇ ಪ್ರೀತಿ ಕೊಡ್ತಾರೆ. ಬಟ್ ಅದ್ರಾಗ ಸಣ್ಣ ತಂಗಿ ಎಲ್ಲ ಹಾಗಾಗಿ ಜಾಸ್ತಿ ಪ್ರೀತಿ ನೋಡ್ರಿ. ಸಣ್ಣ ತಂಗಿ ಎಲ್ಲರೂ ನಾವು ಅಕ್ಕಿಗೆ ಸುನಂದ ಐತಿ, ಬಟ್ ನಾವೆಲ್ಲ ಪುಟ್ಟಿ ಅಂತಿದ್ವಿ ಅಕ್ಕಿಗೆ. ಹಂಗಾಗಿ ಎಲ್ಲರೂ ಕೂಡ ಕಟ್ತಿದ್ವಿ. ಈ ಸಲ ಅಕ್ಕಿ ಮಿಸ್ ಮಾಡ್ಕೊಂಡು ಅಕ್ಕಿಗೂ ಗಿಫ್ಟ್ ಕೊಟ್ಟ ನೋಡ್ರಿ. ರಾಖಿ ಕಟ್ಬಿಟ್ಟು ಅಕ್ಕಿ ಅಂದ್ರೆ ಫುಲ್ ಖುಷಿ ಆದ್ಲಕ್ಕಿನೂ. ಹಂಗೆ ಸ್ವೀಟ್ ತಿನ್ನಿಸಿ ನೋಡೋದಂತ ಸ್ವೀಟ್ ತಿನ್ಸಾತಾಳ ನೋಡ್ರಿ. ಇಷ್ಟೊತ್ತನೆಲ್ಲ ಮುಗೀತು. ಈಗ ನೋಡ್ರಿ ಚಪಾತಿ ಮಾಡಾಕತ್ತೈತಿ. ಮತ್ತು ಈಗ ನೆಕ್ಸ್ಟ್ ಎಲ್ಲ ಮುಗಿತೀನಿ ಊಟ ಮಾಡ್ಬೇಕಲ್ರಿ. ಊಟಕ್ಕಿನಿಷ್ಟು ಪಲ್ಯದೆಲ್ಲ ಮಾಡೋ ಆಶಾ. ಮತ್ತು ಆಮೇಲೆ ಚಪಾತಿನೂ ಮಾಡಾಕತ್ತೈತಿ ನೋಡ್ರಿ. ಈಗ ಚಪಾತಿ ಎಷ್ಟು ಮಾಡಿಬಿಟ್ರೆ ಎಲ್ಲರೂ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಒಂದು ಸ್ವಲ್ಪ ಜಾತ್ರೆಗೆ ಹೋಗಿ ಬರ್ಬೇಕಂತ. ಯಾಕಂದ್ರೆ ಮಿಸ್ ಮಾಡ್ಕೊಂಡಿದ್ದು ನೋಡ್ರಿ. ಸುನಂದನೂ ಇದ್ದಿದ್ದಿರಲ್ಲ. ಈಗ ಎಲ್ಲರೂ ಕೂಡಿ ಹೋಗಿ ಬಂದ್ರೆ ಆಯ್ತೈತೆ ಊಟ ಮಾಡಿ. ಬರೀ ಚಿನ್ನಗೆ ಊಟ ಮಾಡ್ಸಾತೀನಿ. ಈಗ ನೋಡ್ರಿ ನಮ್ಮ ತಂಗಿ ಗಂಡ ಅದೆಲ್ಲ ಬಂದರು. ಅವ್ರಿಗೆಲ್ಲ ಊಟಕ್ಕದ ಕೊಟ್ವಿ. ಆಮೇಲೆ ಹಳೆತನ ಮಾಡಿದ್ವಿ. ಈಗ ಬರ್ರಿ ನಾವು ಊಟ ಮಾಡತ್ತೇವೆ. ಊಟ ಮಾಡೋ ಬರ್ರಿ ಎಲ್ಲರೂ. ಈಗ ನೋಡ್ರಿ ಅರ್ಬಿ ಮಾಡಾಕತ್ತೀವಿ. ಅವ್ರಿಗೆ ಹೇಳಿದ್ನಲ್ಲ ಬೇಕಂದವ್ರು ಏನು ಮಾಡ್ತಾರೆ. ನಾವು ಅರ್ಬಿ ತಂದಿದ್ವಿ. ಆ್ಯಕ್ಚುಲಿ ಅವರಿಗೆ ತಗೋ ಅಂತ ಹೇಳಿದ್ವಿ. ಫೋನ್ಪೇ ಮಾಡಿದ್ದ ನಮ್ಮನ್ನು ಅವರೇ ತೊಗೊಂಬಂದ್ರು. ಈಗ ಬಟ್ಟೆ ಮಾಡಾಕತ್ತೀವಿ ನೋಡ್ರಿ ಇಬ್ಬರಿಗೆ. ಮತ್ತು ಅವರು ಇವತ್ತು ಸಾಯಂಕಾಲನೇ ಊರಿಗೆ ವಾಪಸ್ ಹೋಗ್ತೀನಿ ಅಂತಂದರು. ಅದಕ್ಕೆ ಲೇಟ್ ಆಗಿತ್ತು. ಆಲ್ರೆಡಿ ನಾವು ಎಲ್ಲ ರೆಡಿಯಾಗಿ ಊಟ ಮಾಡ್ಬೇಕಾದ್ರೆ ಸಾಯಂಕಾಲ ಆಗಿತ್ತು. ಮತ್ತು ಅವ್ರು ಆ ಕಡೆ ಊರಿಗೆ ಹೋಗ್ತಾರಂತೆ. ಬಟ್ಟೆ ಮಾಡಾಕತ್ತ ನೋಡ್ರಿ. ಅನ್ನ ಮತ್ತು ನಾನು ಕೂಡಿ ಮಾಡಾಕತ್ತೀವಿ ಬಟ್ಟೆ. ಮೂರನೇ ದಿನ ಜಾತ್ರೆಗೆ ಹೋಗಕ್ಕೆ ರೆಡಿ ಆಗಿರೋ ಎಲ್ಲರೂ. ಇವತ್ತು ಇಷ್ಟ ಇರುತ್ತೆ ನಾವು ಊಟ ಮಾಡಿದ್ವಿ. ಮತ್ತು ಸ್ಪೆಷಲ್ ಆಗಿ ನಮ್ಮ ಸುನಂದ ಬಂದಾಳ ಇವತ್ತು. ಅವ್ರದ್ದು ಒಳೆತನ ಮಾಡ್ತೀವಿ ಅಂತ ಹೇಳೋದಲ್ಲ. ಮತ್ತು ಅಕ್ಕಿನೂ ಜಾಯ್ನ್ ಆಗಿ ಅನ್ರುತ್ತೆ. ಆಕಿ ಈಗ ಬಂದ ಮತ್ತು ವಾಪಸ್ ಸಾಯಂಕಾಲ ಹೋಗಾತ್ ನೋಡ್ರಿ.
ನಾವು ಎಲ್ಲರೂ ಸಾರಿ ಹಾಕ್ಕೊಂಡಿವಿ. ನಂದು ಸಾರಿ ಹೆಂಗೆ ಆಗೈತೆ ನೋಡ್ರಿ, ನೋಡಿ ಕಮೆಂಟ್ ಮಾಡಿ ಹೇಳ್ರಿ ಯಾವ ಥರ ಆಗ್ಯದ ಅಂತೇಳಿ. ನೋಡಿ ಎಲ್ಲ ರೆಡಿ ಆಗಿವಿ. ಚಿನ್ನು ಗುಡ್ ಬಾಯ್ ಆಗ್ಯ ನೋಡ್ರಿ, ಮನ್ಯಾಗ ಇರ್ತಂದ ನಾವು ಗುಡ್ ಬಾಯ್. ಬರ್ರಿ ಹೋಗಮೇನು ಜಾತ್ರೆ, ಇನ್ನೊಂದು ದಿನ 50 ದಿನ ತೋರಿಸ್ತೇವೆ ಜಾತ್ರೆ. ಗುಡಿಗೆ ಬಂದಿವಿ ನೋಡ್ರಿ. ಈಗ ಟೈಮ್ ಎಷ್ಟು 6 ಗಂಟೆದಾಗೈತಿ, ಜಲ್ದಿನೇ ಬಂದಿವಿ. ಡೈಲಿ ನೋಡ್ರಿ ಲೇಟ್ ಆಗ್ತಿತ್ತು, ಎಷ್ಟು ಜಲ್ದಿ ಬರ್ಬೇಕಂತ ಅಂದ್ಕೊಂಡು ಕತ್ಲದಾಗೆ ಬರ್ತಿದ್ವಿ. ಇವತ್ತು ಜಲ್ದಿನೇ ಬಂದಿವಿ ನೋಡ್ರಿ. ಫುಲ್ ಬೆಳಕೈತಿ, ಒಂದು ಸ್ವಲ್ಪ ಫೋಟೋಸ್ ತಗ್ಸ್ಕೊಂಡ್ರೆ ಆಯಿತು ಅಂತೇಳಿ. ಯಾವ್ದ್ರಾಗ ಹೊಸ ಜೋಡಿ ಅದಾರ ಅವರು ಬಸವನಪುರ ಗುಡಿಗೆ ಬಂದಿದ್ದಿಲ್ಲ ನೋಡ್ರಿ. ದರ್ಶನ ತೊಗೊಂಡು ಅವ್ರಿಗೆ ಇಷ್ಟು ಮಾಡಿಸ್ಕೊಂಡು ಕರ್ಕೊಂಡು ಹೋದ್ರಾಯ್ತು. ಹಾಗೆ ಜಾತ್ರೆಗೂ ಕರ್ಕೊಂಡು ಹೋಗ್ಬೇಕಂತೇಳಿ ಜಲ್ದಿನೇ ಕರ್ಕೊಂಡ್ಬಂದ್ವಿ ನೋಡ್ರಿ. ಇವತ್ತು ಎಷ್ಟು ಚಂದ ಅಲಂಕಾರ ಮಾಡ್ಯಾರ ಬಸವನಂದ ನಂದೀಶ್ವರಗೆ. ಡೈಲಿ ನೋಡ್ರಿ ಇವಾಗಂತೂ ಜಾತ್ರೆ ಹೋಗಿ 1 ವಾರ ಪೂರ್ತಿನೇ ಮಸ್ತ್ ಮಾಡಿರ್ತಾರೆ ನೋಡ್ರಿ ಎಲ್ಲ ಡೆಕೋರೇಷನ್ ಅದು. ಅಲ್ಲಷ್ಟು ದರ್ಶನ ತೊಗೊಂಡು ಕಾಯಿ ಹೊಡ್ಕೊಳಕ್ಕೆ ಬಂದೀವಿ. ಈ ಕಡೆ ಕಾಯಿ ಹೊಡ್ಕೊಂಡು ನೆಕ್ಸ್ಟ್ ಅವರೊಂದಿಷ್ಟು ಫೋಟೋಸ್ನೆಲ್ಲ ತಗ್ಸ್ಕೊಂಡು ಫೋಟೋಸ್ ಮಸ್ತ್ ಬರ್ತಾವೆ ನೋಡ್ರಿ. ಗುಡಿ ಅಂತೂ ಮಸ್ತ್ ಇಂಪ್ರೂವ್ಮೆಂಟ್ ಆಗೈತಿ ಈಗ. ಅದರ ಲೈಟಿಂಗ್ ಅದಂತೂ ಭಾರಿ ಆಗ್ಯಾವ ನೋಡ್ರಿ. ಎಲ್ಲ ದರ್ಶನ ತೊಗೊಂಡು ಹೊಂಟಿದ್ವಿ ಆ್ಯಕ್ಚುಲಿ ನಾವು. ಮತ್ತು ಆಮೇಲೆ ಮನ್ನ ಬಂದ ಅವನಂದ ಒಳಗಡೆ ಗರ್ಭಗುಡಿ ಹೋಗಿ ಬಿಡಿಸ್ತೀನಿ ಬರ್ರಿ, ಅಲ್ಲಿಷ್ಟು ಒಳಗಡೆ ಹೋಗಿ ನಿಂತು ದರ್ಶನ ತೊಗೊಂಡು ಫೋಟೋ ತೊಗೊಳಕತ್ತಾರೆ ಅದಕ್ಕೆ ಅವ್ರಿಗೆ ಒಳಗೆ ಕರ್ಕೊಂಡು ಹೋದ ನೋಡ್ರಿ. ಅನ್ನ ಬಂದು ಅಲ್ಲಿ ಒಳಗಡೆ ಅದಾರ ನೋಡಿ, ಒಳಗೆ ಹೋಗಿ ಗರ್ಭಗುಡಿ ಒಳಗೆ ಫೋಟೋಸ್ ತೊಗೊಳಕತ್ತಿದ್ರು. ನಮ್ಮ ಅನ್ನ ಬಂದು ಫೋಟೋ ತೆಗೆದ ಅಲ್ಲೇ ಒಳಗೆ ಹೋಗಿ. ಇವತ್ತೇನು ಜಾಸ್ತಿ ಗದ್ದಲ ಇರಂಗಿಲ್ಲ ಬಾ, ನಾ ಹೇಳ್ತೀನಿ ಅಂಥೇಳಿ ಕರ್ಕೊಂಡು ಹೋದಾರೆ. ಅನ್ನ ಬಂದಾತೆ ಒಳಗಡೆ ಹೋದ್ರವರು. ಇಲ್ಲಿಕಂದ್ರೆ ನಾವು ಅಷ್ಟೇ ಹೊರಗಡೆ ನಮಸ್ಕಾರ ಮಾಡಿ ಹೊಂಟಿದ್ವಿ ನೋಡ್ರಿ. ಒಳಗೆ ಹೋಗಿ ಫೋಟೋಸ್ ತೆಗ್ಸೋಳಕತ್ತಾರ. ಬರ್ರಿ ಇನ್ನೂ ದರ್ಶನ ತೊಗೊಂಡು ಹೊರಗಡೆ ಹೋಗಿ ಮತ್ತೆ ಜಾತ್ರೆಗೆ ಹೋಗ್ಬೇಕು ನೋಡ್ರಿ. ಜಾತ್ರೆಗೂ ಇವತ್ತೇನಿತ್ತು ಗೊತ್ತಿಲ್ಲ ಗದ್ದಲ, ಯಾಕಂದ್ರೆ ನಿನ್ನೆ ಎಲ್ಲ ಗದ್ದಲ ಇತ್ತು. ಫಸ್ಟ್ ಡೇ ಅಷ್ಟೇ ಇದ್ದಿದ್ದಿಲ್ಲ ನೋಡ್ರಿ. ಅದ್ರ ನೆಕ್ಸ್ಟ್ ಡೇ ಮಂಗಳವಾರ ಅಂತೂ ಫುಲ್ ರಶ್ ಇತ್ತು ನೋಡ್ರಿ. ಇಲ್ಲಿ ಔಟ್ ಸೈಡ್ ಏನೋ ಮಸ್ತ್ ಕಾಣತ್ತ, ವ್ಯೂಸ್ ಮಸ್ತ್ ಇತ್ತು ನೋಡ್ರಿ. ಹೊರಗಡೆ ಎಲ್ಲ ಸ್ಕೈಗಿ ಎಲ್ಲ ಭಾರಿ ಕಾಣತ್ತಿತ್ತು. ಅದ್ರಾಗಿನ ಇನ್ನೂ ನೈಟ್ ಆದ್ರೆ ಮಸ್ತ್ ಕಾಣಿಸ್ತು. ಆಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಬೆಳ್ಳಿದು ಪಲ್ಲಕ್ಕಿ ಐತೆ ನೋಡ್ರಿ, ಅದು ಫ್ರಂಟಿಗೆ ಐತಿ ಎಂಟ್ರೆನ್ಸಿಗೆ. ಯಾವಾಗೂ ತೋರಿಸಿದಿಲ್ಲ ನಾ ಲಾಗ್ ಒಳಗೆ, ಹಂಗಾಗಿ ಒಂದು ಕ್ಲಿಪ್ ತೊಗೋಬೇಕಂತ ತೊಗೊಂಡೆ. ಇದು ಪೂರ್ತಿ ಬೆಳ್ಳಿದೇ ಐತೆ ನೋಡ್ರಿ, ಪೂರ್ತಿ ಫ್ರಂಟಿಗೆ ಇಟ್ಟಾರ. ಲೈಟಿಂಗ್ಸ್ ನೋಡ್ರಿ ಎಷ್ಟು ಮಸ್ತ್ ಕಾಣತ್ತವು. ಈವ್ನಿಂಗ್ ಟೈಮ್ ಅಂತೂ ಮಸ್ತ್ ಕಾಣತ್ತವು ಲೈಟಿಂಗ್ಸಲ್ಲಿ ಮುಂದೆ ನಿಂತ್ರೆ, ಅದು ಭಾರಿ ಕಾಣತ್ತು. ಅದ್ರಾಗ ಎಲ್ಲರೂ ಫೋಟೋಸ್ ತೆಗ್ಸೋದು ನೋಡ್ರಿ. ಈಗ ಜಾತ್ರೆಗೆ ಬಂದ್ವಿ. ಇನ್ನೊಂದು ಟ್ರಿಪ್ 3rd ಟ್ರಿಪ್ ಜಾತ್ರೆ ಮಾಡ್ಕೊಂಡು ಹೋಗಿ ಬರೋಣ. ಫುಲ್ ಗದ್ದಲ ಅಂದರೂ ಐತಿ, ಇವತ್ತು ಜಾಸ್ತಿನೇ ಐತಿ ಗದ್ದಲ ಅನ್ಬೋದು ನೋಡ್ರಿ. ಈಗ ಎಲ್ಲರೂ ನಿಂತಾರ ವೆಯ್ಟ್ ಮಾಡ್ಕೋತ. ನಮ್ಮ ಅಣ್ಣನೂ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳೋಣ. ಯಾಕಂದ್ರೆ ಸುನಂದಾನು ಬಂದಿದ್ದಿಲ್ಲ, ಅವ್ರ ಮನೆಯವರು ಬಂದಿದ್ರು. ಎಲ್ಲರೂ ಕೂಡಿ ಇವತ್ತು ಮಾಡಿದಿರತ್ತ ಜಾತ್ರೆ ಅಂತೇಳಿ ನಮ್ಮ ಅಣ್ಣನೂ ಬಂದ ನೋಡ್ರಿ. ಇಲ್ಲಿ ಯಾವ್ದಾರ 1-2 ಚಿರ್ಕಿಗಾನ ಆಡ್ಬಿಟ್ಟು ನೆಕ್ಸ್ಟ್ ಒಂದು ಸ್ವಲ್ಪ ಏನರ ಸ್ನ್ಯಾಕ್ಸ್ ಅನ್ಕೊಳ್ಬೇಕತ್ತ. ನೆಕ್ಸ್ಟ್ ನೋಡ್ರಿ ಈಕಿ ನನ್ನ ಹೈಸ್ಕೂಲ್ ಫ್ರೆಂಡ್ ನೋಡ್ರಿ, ಸವಿತಾ ಅಂತೇಳಿ. ಎಲ್ಲರೂ ಕ್ಲೋಸ್ ಫ್ರೆಂಡ್ಸ್ ನಾವು. ಆಕಿನೂ ಭಾಳ ದಿನ ಆದಮೇಲೆ ಭೇಟಿ ಆದ್ಲು ನೋಡ್ರಿ. ಹಾಗೆ ಒಂದು ಕ್ಲಿಕ್ ತೊಗೊಂಡೆ ಲಾಗ್ ಒಳಗೆ ನೋಡ್ರಿ. ನಮ್ಮ ತಂಗಿ ನಾನು ಕುಂತೀವಿ ಬ್ರೇಕ್ ಡ್ಯಾನ್ಸ್ ಆಡ್ಬೇಕಂತೇಳಿ ಬ್ರೇಕ್ ಡ್ಯಾನ್ಸ್ಗೆ ಕುಂತೀವಿ ನೋಡ್ರಿ. ಆ್ಯಕ್ಚುಲಿ ನಾವು ಜಾಸ್ತಿ ಟೈಮ್ ಮಾಡೋದು ಅದೇ ಆಡ್ತೀವಿ. ಇನ್ನೊಬ್ಬಕ್ಕೆ ನೋಡ್ರಿ ರೇಷ್ಮನ್ ಅದಪ್ಪ ಅಂತೇಳಿ ಆಕೆ ಬೇಕಾಗಿದ್ದು. ಆಫ್ಟರ್ ಲಾಂಗ್ ಟೈಮ್ ಬೇಕಾಗಿದ್ದು. ಆಕೆ ಅಷ್ಟೇ ಶಾರ್ಟ್ ಆಗ್ತೀವಿ ನಾವು ಜಾಸ್ತಿ ನೋಡ್ರಿ. ಜಾತ್ರೆ ಎಲ್ಲರೂ ಟೈಮ್ ಬಂದಿರ್ತಾರೆ, ಅವಾಗೂ ಭೇಟಿ ಆಗ್ತಾರೆ. ನಾವು ಯಾವಾಗಲೂ ಭೇಟಿ ಆಗಿದ್ದಿಲ್ಲ. ಲಾಸ್ಟ್ ಟೈಮೆಲ್ಲ ಫಸ್ಟಿಗೆ ಭೇಟಿ. ಇವ್ರು ಜಾಸ್ತಿ ದಿನ ಆದಮೇಲೆ ಭೇಟಿ ಆಗಿದ್ರು ನೋಡ್ರಿ. ಎಲ್ಲನೂ ಒಂಥರ ಮೆಮೊರೀಸ್ ನೋಡ್ರಿ. ಫ್ರೆಂಡ್ಸ್ ಎಲ್ಲ ಭೇಟಿ ಆದರೂ ಒಂದು ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ಬಿಡ್ತೀವಿ ಎಲ್ಲ ಮೆಮೊರೀಸ್ ನೋಡ್ರಿ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲೊಂದು ಆಡ್ಬೇಕಂತ ಬಂದ್ವಿ ನೋಡ್ರಿ. ಇದಿಷ್ಟು ಆಡು ಇದಂದ್ರೆ ಫುಲ್ ಆಚೆ ಕಡೆ ಕೂತಾರೆ ನೋಡ್ರಿ. ಅಪೋಸಿಟ್ ಆಗಲೇ ಒಂದು ಸ್ವಲ್ಪ ಜಾಸ್ತಿ ಕಾಣಿಸ್ಲಿಲ್ಲ. ಅಲ್ಲಿ ಇಬ್ರು ಕಾಕೊಂಡಲ್ಲ ಲಕ್ಷ್ಮಿ ರೇಷ್ಮಾ ಅಂತೇಳಿ ಫ್ರೆಂಡ್ ಅಂತಂದೆಲ್ಲ. ಅವರಿಬ್ರು ಅಪೋಸಿಟ್, ನಾವು ಅದೇ ಆಡಕ್ಕೆ ಬಂದಿದ್ವಿ, ಅವರು ಅದೇ ಆಡೋಕ್ಕೆ ಬಂದಿದ್ವಿ. ಅವ್ರು ನಮ್ಮ ಅಪೋಸಿಟ್ ಕುಂತಿದ್ರು, ನಾವು ಈ ಸೈಡ್ ಕೂತಿದ್ದೆವು. ಅದು ನೋಡ್ರಿ ಸ್ಟಾರ್ಟಿಂಗ್ ಏನೂ ಅನ್ಸಂಗಿಲ್ಲ, ಬಟ್ ಆಮೇಲೆ ನೋಡ್ರಿ ಫುಲ್ ಅಂಜಿಕೆ ಬರಾಕತ್ತಿತ್ತು ನೋಡ್ರಿ. ಇದು ಸ್ಟಾರ್ಟಿಂಗ್ ಏನೋ ಅನ್ಸಲ್ಲ, ಆಮೇಲೆ ಫುಲ್ ಮ್ಯಾಗ ಹೋದ್ರೆ ಅಜ್ಜಿ ಬತ್ತು ನೋಡ್ರಿ. ಅದಿಷ್ಟು ಆಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಏನರ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗ್ಬೇಕಂತೇಳಿ ಸ್ನ್ಯಾಕ್ಸ್ ತಿನ್ನಕ್ಕೆ ಬಂದೀವಿ. ಆಮೇಲೆ ಪಾನಿಪುರಿ ಅದೆಲ್ಲ ತೊಗೊಂಡ್ರು, ಗೋಬಿ ಗಿಬಿ ಏನು ಬೇಕು ಎಲ್ಲರಿಗೂ ತೊಗೊಂಡು ಆಮೇಲೆ ಸ್ವಲ್ಪ ಜಾತ್ರೆಗೆ ಬಂದ್ವಿ. ಇದು ನೋಡ್ರಿ ದೊಡ್ಡದೊಂದು ಸೇಲ್ ಮಾಡಿಬಿಟ್ಟಿದ್ರು ಪೂರಾ ಜಾತ್ರೆ ಒಳಗೆ. ಜಸ್ಟ್ ನೋಡ್ರಿ 15 ರೂಪಾಯಿ 10 ರೂಪಾಯಿದೊಳಗೆ ಎಲ್ಲ ಥರನೂ ಇದ್ರು. ಅದ್ರಾಗ ಮನೆಗೆ ಬೇಕಾಗಿದ್ದ ಐಟಮ್ಸ್ ಅಂತೂ ಭಾಳ ಇದ್ದು ನೋಡ್ರಿ. ನಾವು ಇಲ್ಲೇ 1000 ರೂಪಾಯಿ ತೊಗೊಂಡಿರ್ಬೋದು ಮೇಬಿ, ಅಷ್ಟು ಸಾಮಾನು ತೊಗೊಂಡು ಒಳಗೆ ಹೋಗಿ ಬರೋದ್ರಾಗ ನೋಡ್ರಿ. ಈಗ ಬಂದ್ವಿ, ತಿರಿ ಟೈಮ್ ಎಷ್ಟು ಲೇಟ್ ಆಗೈತಿ, ಕತ್ಲಾಗೇ ಬಿಡ್ತು ನೋಡ್ರಿ. ಬೆಳಕಿನಾಗೆ ಬಂದ್ವಿ. ಲಾಸ್ಟಿಗೆ ಒಂದು ಸ್ವಲ್ಪ ಎಲೆ ತೊಗೋಬೇಕಂತ ಎಲೆ ತೊಗೊಂಡ್ವಿ. ಊಟ ಆದಮೇಲೆ ಸ್ವಲ್ಪ ಎಲೆ ತಿಂದ್ರೆ ಇದು ಅನ್ನಿಸ್ತದಂತ ಬರ್ರಿ ಹೋಗೋ ಮನೆಗೆ. ಜಾತ್ರೆ ಮುಗಿಸ್ಕೊಂಡು ಈಗ ಬಂದ್ವಿ ನೋಡ್ರಿ. ಟೈಮ್ ನೋಡ್ತೀರಿ ಎಷ್ಟು ಇನ್ನೂ ಬಂದಿಲ್ಲ, ಇನ್ನೂ ಮನೆಗೆ ಹೊಂಟಿವಿ ನೋಡ್ರಿ. ಫುಲ್ ಕತ್ಲಾಗ್ಯದ. ಮೇ ಬಿ ನಾವೇ ಲಾಸ್ಟ್ ಇರಬೇಕು. ಟೈಮ್ ತಿರುಗಿ 10:30 ಆಗೈತಿ. ನೋಡ್ರಿ ಮನೆ ಕಡೆ ಬಂದ್ವಿ. ಏನು ಮಾಡಾಕತ್ತಾರ ಯಾರಿಗೆ ಗೊತ್ತಿರಿ. ಚಿನ್ನು ಅವ್ರಿಗೆಲ್ಲ ಬಿಟ್ಟೇ ಹೋಗಿದ್ವಿ ಇವತ್ತು. ಬರ್ರಿ ನೋಡು ಏನು ಮಾಡಾಕತ್ತಾರ ಒಳಗೆ ಹೋಗಿ. ಜಾತ್ರೆ ಮುಗಿಸಿ ಬಂದ್ವಿ ನೋಡ್ರಿ ಮನೆಗೆ. ಟೈಮ್ ನೋಡ್ರಿ ತಿರುಗಿ ಎಷ್ಟು 10:30 ಆಯಿತು. ಬರಲಿ ಆಲ್ಮೋಸ್ಟ್ ಇವತ್ತು ಜಾತ್ರೆ ಮುಗೀತು ನೋಡ್ರಿ. ಎಲ್ಲರದು ನೋಡಿ ಅಲ್ಲೇ ಕೂತ್ಬಿಟ್ಟಾರೆ ಜಾತ್ರೆ ಮುಗಿಸ್ಕೊಂಡು. ಬರ್ರಿ ಮೊದಲ ಬ್ರಷ್ ಅಪ್ ಕಾಲು ಲೂಸಾಕತ್ಬಿಟ್ಟಾವ. ಫುಲ್ ಅಡ್ಡಾಡ್ ಸಾಕಾಗಿತ್ತು ನೋಡ್ರಿ. ಚಿನ್ನಗೊಂದು ಗನ್ ತಂದ್ಬಿಟ್ಟೆವು. ಫುಲ್ ಖುಷಿ ಆಗ್ಬಿಟ್ಟಾನ. ಇಪ್ಪ ನಂಗೆ ಹೊಡ್ದಿ ಅಂತೀನಿ.
ಅಯ್ಯಯ್ಯೋ ಅದು ಹೊಡೆದೇ ಹೊಡ್ಯಾತದ ಹೋಗಲ್ಲಾಗೈತಿ. ಹಾಂ ಏ ಬಾರಿಪ್ಪ ಗನ್ನ ಸೂಪರ್ ನೋಡ್ರಿ. ನಮ್ಮ ಅದ್ಯ ಆಕಿ ಗುಡ್ ಗರ್ಲ್ ಅದ, ಆಕಿ ಅಂಕಲ್ ಪಿ ತಗೊಂಡು ನೋಡ್ರಿ, ಅಂಕಲ್ ಪಿ ಬಾಲ್. ಚಿನ್ನ ಊಟ ಮಾಡಾಕತ್ತ ನೋಡ್ರಿ. ನಮ್ದಂತೂ ಒಪ್ಪತ್ತೈತಿ. ನಮ್ಮ ಸುನಂದ ಚಾ ಮಾಡಾತ, ಊರಿಂದ ಸುನಂದ ಬಂದಾವಲ್ಲ, ಸುನಂದ ಚಾ ಮಾಡಾತ ನೋಡ್ರಿ. ಇಲ್ಲಿ ಒಳಗೆ ಸುನಂದನ್ ಚಾ ರೆಡಿ ಆತೈತಿ. ಇಲ್ಲಿ ಚಿನ್ನು ಊಟ ಮಾಡತ್ತ ನೋಡ್ರಿ. ಸುನಂದನ್ ಚಾ ಬಾದ್ರಿಂದ ಒಂದು ಯಾಕಂದಾಗಿ ಸಿಕ್ಕಿದಿಲ್ಲ ಸುನಂದ, ಬರೀ ಗಂಡ ಮನ್ಯಾಗ ಬಿಜಿ ಆಗ್ಬಿಟ್ಟಿದ್ ನೋಡ್ರಿ. ಇವತ್ತು ಬಂದ ಅದಕ್ಕೆ ಚಾ ಮಾಡತ್ತ, ನಾಳೆ ಹೆಂಗೂ ಹೊಕ್ಕ ಅಂಥೇಳಿ. ನಮ್ಮದು ಎಲ್ಲ ಊಟ ಆಯಿತು. ನಮ್ಮದು ಅಂದರೆ ನಮ್ದು ಇಲ್ಲ ನೋಡ್ರಿ, ನಮ್ದು ಒಪ್ಪತ್ತದ ಅಂತ ಹೇಳಿದ್ರೆ ನಾವು ಚಾ ಕುಡ್ದೀವಿ. ಚಿನ್ನು ಆಮೇಲೆ ಅದೇ ಅದು ಊಟ ಮಾಡಿದ್ರು. ನಮ್ಮ ಅನ್ನಾಗ ಎಷ್ಟು ಊಟ ಹೊಂಟೀನಿ. ಈಗ ಟೈಮ್ ನೋಡಿರ್ತೀರಿ ಈಗ ಎಷ್ಟು 12 ಗಂಟೆ ಆಗೈತಿ. ಬರ್ರಿ ಮ್ಯಾಗ ಹೋಗೊಮ್ಮೆ. ಇವತ್ತಿನ ವಿಡಿಯೋ ನೋಡ್ರಿ ಇಲ್ಲಿಗೆ ಎಂಡ್ ಮಾಡ್ತೀನಿ. ರಾತ್ರಿ ನೋಡಿರ್ತೀರಿ 12 ಗಂಟೆ ಆಯಿತು. ಲೇಟಾಗೆ ಮಲ್ಕೊಳ್ಳೋದು ನೋಡ್ರಿ. ಎಷ್ಟು ಜಲ್ದಿ ಮಲ್ಕೋಬೇಕಂದ್ರು. ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.